29 ವರ್ಷಗಳ ಕಾಲ ಮಹಾ ತಪಸ್ಸಿನಂತೆ ಕಾದಿದಂತ ಪಾಕಿಸ್ತಾನ ಸಿಕ್ಕಾಪಟ್ಟೆ ಜೋಶ್ನಲ್ಲೇ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಆಯೋಜನೆ ಮಾಡಿತ್ತು. ಹತತರ 3 ದಶಕಗಳ ಬಳಿಕ ಇಂಥದ್ದೊಂದು ಚಾನ್ಸ್ ಸಿಕ್ಕಿತ್ತು. ಹಾಲಿ ಚಾಂಪಿಯನ್ಸ್ ಆಗಿದ್ದಂತ ಪಾಕ್ ಟೀಮ್ ಈ ಸಲನೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೆ ವಿಪರ್ಯಾಸ ಅಂದ್ರೆ ತಾವೇ ಹೋಸ್ಟ್ ಮಾಡಿರುವಂತ ಟೂರ್ನಿಯಲ್ಲಿ ತಾವೇ ಫಸ್ಟ್ ಟೀಮ್ ಆಗಿ ಇಡೀ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಆಡಿದ 2 ಪಂದ್ಯಗಳಲ್ಲೂ ಕೂಡ ಸೋತು ಸುಣ್ಣವಾಗಿದ್ದಾರೆ. ಮತ್ತೊಂದು ಕಡೆ ಟೀಮ್ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ತಂಡಗಳು 2-2 ಮ್ಯಾಚ್ಗಳನ್ನು ಗೆದ್ದು ಸೆಮೀಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಸೊ ಮುಂದಿನ ನಾಕ್ಔಟ್ ಮ್ಯಾಚ್ಗಳು ಹೇಗಿರುತ್ತೆ, ಯಾರೆಲ್ಲ ಸೆಮೀಸ್ಗೆ ಬರ್ತಾರೆ, ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ಏನು, ಟಾಪರ್ಸ್ ಯಾರು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾನುವಾರ ದುಬೈನಲ್ಲಿ ನಡೆದಂತ ಭಾರತ ವಿರುದ್ಧದ ಪಂದ್ಯದಲ್ಲಿ ಸೋತಿದ್ದಂತ ಪಾಕಿಸ್ತಾನ ಅಲ್ಲೇ ಆಲ್ಮೋಸ್ಟ್ ಟೂರ್ನಿಂದ ಹೊರಬಿದ್ದಾಗಿತ್ತು. ಬಟ್ ಸೋಮವಾರ ನಡೆದಂತ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾ ನಡುವಿನ ಪಂದ್ಯದ ಬಳಿಕ ಈ ಗೇಟ್ ಪಾಸ್ ಕನ್ಫರ್ಮ್ ಆಗಿದೆ. ಪಾಕಿಸ್ತಾನದ ಪಾಲಿಗೆ ಇನ್ನೊಂದು ಲೀಗ್ ಹಂತದ ಪಂದ್ಯ ಬಾಕಿ ಉಳಿದಿದ್ದು ಆ ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಆಡಬೇಕು ಅಷ್ಟೇ. ಬಾಂಗ್ಲಾವನ್ನ ಸೋಲಿಸಿ ಸೆಮೀಸ್ಗೆ ಲಗ್ಗೆ ಇಟ್ಟ ನ್ಯೂಜಿಲೆಂಡ್. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ 8 ಟೀಮ್ಗಳ ಪೈಕಿ ನ್ಯೂಜಿಲೆಂಡ್ ತಂಡ ಕೂಡ ಬಲಿಷ್ಠವಾಗಿದೆ. ಸೋಮವಾರ ಟೂರ್ನಿಯ 6ನೇ ಪಂದ್ಯ ರಾವಲ್ಪಿಂಡಿಯಲ್ಲಿ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯಿತು. ಈ ಮ್ಯಾಚ್ನಲ್ಲಿ ಬಾಂಗ್ಲಾದೇಶವನ್ನ 5 ವಿಕೆಟ್ಗಳಿಂದ ಬಗ್ಗು ಬಡಿದಂತ ನ್ಯೂಜಿಲೆಂಡ್ ತಂಡ ಟೀಮ್ ಇಂಡಿಯಾದೊಂದಿಗೆ ಸೆಮಿಫೈನಲ್ಗೇರಿದೆ. ಇತ್ತ ಸತತ 2 ಪಂದ್ಯಗಳನ್ನ ಸೋತ ಬಾಂಗ್ಲಾದೇಶ ತಾನು ಹೊರಬೀಳೋದ್ರ ಜೊತೆಗೆ ತನ್ನೊಂದಿಗೆ ಆತಿಥೇಯ ಪಾಕಿಸ್ತಾನವನ್ನು ಕೂಡ ಟೂರ್ನಿಯಿಂದ ಹೊರಗೆ ಕರ್ಕೊಂಡೋಗಿದೆ. 2025ರ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಜೀವಂತವಾಗಿ ಪಾಕ್ ಉಳಿಬೇಕಿದ್ರೆ ಬಾಂಗ್ಲಾದೇಶ ಆ ಪಂದ್ಯವನ್ನ ಗೆಲ್ಲಬೇಕಿತ್ತು. ಆದ್ರೆ ಆ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಗೆದ್ದು ಪಾಕಿಸ್ತಾನದ ಆಸೆಯನ್ನು ಕೂಡ ಕಮರುವಂತೆ ಮಾಡಿದೆ. ರಚಿನ್ ರವೀಂದ್ರ ಅವರ ಅದ್ಭುತ ಬ್ಯಾಟಿಂಗ್ ಮತ್ತು ಶತಕದಿಂದ ನ್ಯೂಜಿಲೆಂಡ್ ಬಾಂಗ್ಲಾವನ್ನ ಮಣಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವಿನ ಪಂದ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಗಳು ಈ ಟೂರ್ನಿಯಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಮ್ಯಾಚ್ ಅನ್ನ ಗೆದ್ದಿಲ್ಲ. ಪಾಕಿಸ್ತಾನ ತನ್ನ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನು ಅನುಭವಿಸಿದ್ರೆ 2ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಸೋಲನ್ನ ಕಂಡಿತ್ತು. ಮತ್ತೊಂದು ಕಡೆ ಬಾಂಗ್ಲಾದೇಶ ತಂಡ ಮೊದಲು ಭಾರತದ ವಿರುದ್ಧ, ನಂತರ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯವನ್ನ ಸೋತಿದೆ. ಈಗ ಈ 2 ತಂಡಗಳು ಗುಂಪು ಹಂತದಲ್ಲಿ ತಮ್ಮ ಕೊನೆಯ ಪಂದ್ಯವನ್ನ ಪರಸ್ಪರ ವಿರುದ್ಧ ಆಡಲಿವೆ. ಈ ಪಂದ್ಯ ಫೆಬ್ರವರಿ 27ರಂದು ನಡೆಯಲಿದ್ದು ಇದು ಪಾಯಿಂಟ್ಸ್ ಟೇಬಲ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಹೈ ವೋಲ್ಟೇಜ್ ಫೈಟ್. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಿದ 2-2 ಕೂಡ ಗೆದ್ದು ಗ್ರೂಪ್ ಎ ಅಂಕಪಟ್ಟಿಯಲ್ಲಿ ಟಾಪ್ 2 ನಲ್ಲಿರುವಂತಹ ರೋಹಿತ್ ಪಡೆ ಐಸಿಸಿ ಟೂರ್ನಿಗಳಲ್ಲಿ ಪದೇ ಪದೇ ಕಂಟಕವಾಗ್ತಾ ಇರುವಂತ ಕಿವೀಸ್ ತಂಡದ ವಿರುದ್ಧ ಮಾರ್ಚ್ 2ರಂದು ಸೆಣಸಾಟ ನಡೆಸಲಿದೆ. ಉಭಯ ತಂಡಗಳಿಗೂ ಕೂಡ ಇದು ಲೀಗ್ ಹಂತದ ಕೊನೆ ಪಂದ್ಯ. ಸತತ 2 ಗೆಲುವುಗಳೊಂದಿಗೆ ಸೆಮಿಫೈನಲ್ಗೆ ಏರಿರುವಂತ ಭಾರತ ಈ ಪಂದ್ಯವನ್ನು ಗೆದ್ದು ಟೇಬಲ್ ಟಾಪರ್ ಆಗಿ ನಾಕ್ಔಟ್ಗೆ ಏರಲು ಪ್ಲಾನ್ ಮಾಡಿದೆ. ಅತ್ತ ನ್ಯೂಜಿಲೆಂಡ್ ಕೂಡ ತನ್ನ 2 ಪಂದ್ಯಗಳಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದು ಭಾರತವನ್ನು ಸೋಲಿಸೋ ಲೆಕ್ಕಾಚಾರದಲ್ಲಿದೆ. ಬಟ್ ಇದೇ ಎ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಗಳು 2 ಕೂಡ ಸೆಮಿಫೈನಲ್ನಿಂದ ಈಗಾಗಲೇ ಅಧಿಕೃತವಾಗಿ ಹೊರಬಿದ್ದಿವೆ. ಮಾರ್ಚ್ 2ರಂದು ದುಬೈನಲ್ಲಿ ಉಭಯ ತಂಡಗಳ ಸೆಣಸಾಟ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಲೀಗ್ ಹಂತದ ಕೊನೆ ಪಂದ್ಯ ಮಾರ್ಚ್ 2ರಂದು ಮಧ್ಯಾಹ್ನ 2:30ಕ್ಕೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಉಭಯ ತಂಡಗಳಲ್ಲಿ ಯಾರೇ ಗೆದ್ದರೂ ಕೂಡ ಅಗ್ರಸ್ಥಾನಿಯಾಗಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಸೋಲುವ ತಂಡ 2ನೇ ಸ್ಥಾನ ಪಡೆದು 4ರ ಘಟ್ಟಕ್ಕೇರಲಿದೆ. ಉಭಯ ತಂಡಗಳ ನಡುವಿನ ಓಡಿಐ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ತಂಡವೇ ಮೇಲುಗೈ ಸಾಧಿಸಿದೆ. ಉಭಯ ತಂಡಗಳು ಈವರೆಗೂ ಕೂಡ 118 ಏಕದಿನ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತ 60 ಮ್ಯಾಚ್ಗಳನ್ನ ಗೆದ್ದಿದ್ರೆ ಕಿವೀಸ್ ಪಡೆ 50 ಪಂದ್ಯಗಳಲ್ಲಿ ಜಯ ಕಂಡಿದೆ. 7 ಪಂದ್ಯಗಳು ಯಾವುದೇ ರಿಸಲ್ಟ್ ಅನ್ನ ಕಂಡಿಲ್ಲ. ಇನ್ನು 1 ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ. ಬಟ್ 2024ರ ವರ್ಷಾಂತ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭಾರತದಲ್ಲೇ ಟೆಸ್ಟ್ ಸರಣಿಯಲ್ಲಿ 3-3 ಪಂದ್ಯಗಳಲ್ಲೂ ಕೂಡ ಭಾರತವನ್ನ ಸೋಲಿಸಿತ್ತು. ಸೊ ಇದು ಕೂಡ ಟೀಮ್ ಇಂಡಿಯಾಗೆ ಟೆನ್ಷನ್ ಆಗಬಹುದು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಂದೇ ಒಂದು ಸಲ ಮುಖಾಮುಖಿ. ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಒಮ್ಮೆ ಮಾತ್ರ ಮುಖಾಮುಖಿಯಾಗಿವೆ. ಆ ಮುಖಾಮುಖಿ ನೈರೋಬಿಯ ಜಿಮ್ಮಾನಾ ಕ್ಲಬ್ ಮೈದಾನದಲ್ಲಿ ನಡೆದಂತ 2000ನೇ ಇಸ್ವಿಯ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಅದು. ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ಅವತ್ತು 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 264 ರನ್ಗಳನ್ನ ಕಲೆ ಹಾಕಿತ್ತು. ನಾಯಕರಾಗಿದ್ದಂತ ಸೌರವ್ ಗಂಗೂಲಿ 117 ರನ್ಗಳನ್ನ ಗಳಿಸಿದ್ರು. ಆದ್ರೆ ಆ ಮ್ಯಾಚ್ನ ನ್ಯೂಜಿಲೆಂಡ್ ತಂಡವೇ ಗೆದ್ದು ಬೀಗಿತ್ತು. 49.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿ ಗೆದ್ದು ಬೀಗಿದ್ರು. ಕಿವೀಸ್ ಪರ ಅವತ್ತು ಕ್ರಿಸ್ ಕ್ರೈನ್ಸ್ 113 ಎಸೆತಗಳಲ್ಲಿ ಅಜೇಯ 107 ರನ್ ಸಿಡಿಸಿ ತಂಡವನ್ನ ಮೊಟ್ಟ ಮೊದಲ ಬಾರಿಗೆ ಐಸಿಸಿ ಪ್ರಶಸ್ತಿಗೆ ಮುನ್ನಡೆಸಿದ್ರು.
ಇನ್ನು ಇದೆಲ್ಲದರ ನಡುವೆ 2 ಗ್ರೂಪ್ಗಳಾಗಿ ಆಡ್ತಾ ಇರುವಂತಹ ಟೂರ್ನಿಯಲ್ಲಿ ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ನೋಡೋಣ. ಇನ್ನು ಈಗ ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ನ್ಯೂಜಿಲೆಂಡ್, ಬಾಂಗ್ಲಾದೇಶ ತಂಡಗಳು ಸ್ಥಾನ ಪಡೆದಿದ್ವು. ಎ ಗುಂಪಿನಲ್ಲಿ 2 ಪಂದ್ಯಗಳನ್ನ ಗೆದ್ದಿರುವಂತಹ ನ್ಯೂಜಿಲೆಂಡ್ ತಂಡ ಟಾಪ್ 1 ಪ್ಲೇಸ್ ನಲ್ಲಿದೆ. 4 ಅಂಕಗಳನ್ನ ಪಡೆದಿರುವಂತಹ ಕಿವೀಸ್ ಪಡೆಯ ನೆಟ್ ರನ್ ರೇಟ್ +0.863 ಇದೆ. ಹಾಗೆ ರೋಹಿತ್ ಪಡೆ 4 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ನೆಟ್ ರನ್ ರೇಟ್ 0.647 ಆಗಿದೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಬಾಂಗ್ಲಾದೇಶ ಯಾವುದೇ ಅಂಕ ಪಡೆದಿಲ್ಲ, -0.443 ನೆಟ್ ರನ್ ರೇಟ್ ಅನ್ನು ಹೊಂದಿದೆ. ಇನ್ನು ಪಾಕಿಸ್ತಾನ ತಂಡವು ಪ್ರಸ್ತುತ ಎ ಗುಂಪಿನಲ್ಲಿ 4ನೇ ಸ್ಥಾನದಲ್ಲಿದೆ, -1.087 ನೆಟ್ ರನ್ ರೇಟ್ ನೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಬಿ ಗುಂಪಿನಲ್ಲಿರುವಂತಹ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಅಫ್ಘಾನಿಸ್ತಾನ ತಂಡಗಳು ಸೆಣಸಾಟ ನಡೆತಾ ಇದ್ದಾವೆ. ಅಂದ್ರೆ ಆ ಗುಂಪಿನಲ್ಲಿ ಈಗಾಗಲೇ ನಡೆದಿರುವಂತಹ ಮ್ಯಾಚ್ಗಳ ಪೈಕಿ ದಕ್ಷಿಣ ಆಫ್ರಿಕಾ ಬಿ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದೆ. ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡವನ್ನ ಸೋಲಿಸಿದಂತ ಆಫ್ರಿಕಾ 2 ಅಂಕಗಳನ್ನ ಪಡೆದಿದೆ, +2.140 ನೆಟ್ ರನ್ ರೇಟ್ ನೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ತಂಡ 2ನೇ ಸ್ಥಾನದಲ್ಲಿದೆ. ಆಸೀಸ್ ಖಾತೆಯಲ್ಲಿ 2 ಅಂಕಗಳು ಮತ್ತು 0.475 ನೆಟ್ ರನ್ ರೇಟ್ ಅನ್ನು ಹೊಂದಿದೆ. ಹಾಗೆ ಟೇಬಲ್ ಟಾಪರ್ ಆಗಿರುವಂತಹ ಈ 2 ತಂಡಗಳ ನಡುವೆ ಇವತ್ತು ಪಂದ್ಯ ನಡೆಯಲಿದ್ದು ಗೆಲ್ಲುವ ತಂಡ ಅಗ್ರಸ್ಥಾನ ಪಡೆಯಲಿದೆ. ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಸೋತಿರುವಂತಹ ಇಂಗ್ಲೆಂಡ್ 3ನೇ ಸ್ಥಾನದಲ್ಲಿದೆ. ತಂಡದ ನೆಟ್ ರನ್ ರೇಟ್ -0.475 ಆಗಿದೆ. ಅಫ್ಘಾನಿಸ್ತಾನ ತಂಡವು ಬಿ ಗುಂಪಿನಲ್ಲಿ ಕೊನೆಯ ಸ್ಥಾನದಲ್ಲಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತಿರುವಂತಹ ಅಫ್ಘಾನ್ ತಂಡದ ನೆಟ್ ರನ್ ರೇಟ್ -2.140 ಇದೆ. ಮಾರ್ಚ್ 4ರಂದು ದುಬೈನಲ್ಲಿ ಭಾರತದ ಸೆಮಿಫೈನಲ್ ಫೈಟ್. ಇನ್ನು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದುಬೈ ಹಾಗೆ ಪಾಕಿಸ್ತಾನದಲ್ಲಿ ಪಂದ್ಯಾವಳಿ ನಡೀತಾ ಇದೆ. ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಏರಿದ್ರೆ ಎಲ್ಲಿ ಆಡಿಸಬೇಕು ಅನ್ನೋದು ಕೂಡ ಮೊದಲೇ ಡಿಸೈಡ್ ಆಗಿತ್ತು. ಸೊ ಮಾರ್ಚ್ 4ರಂದು ನಡೆಯಲಿರುವಂತಹ ಮೊದಲ ಪಂದ್ಯಕ್ಕೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಫಿಕ್ಸ್ ಮಾಡಲಾಗಿದೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಗಳು ಟೂರ್ನಿಂದ ಹೊರಬಿದ್ದಿರೋ ಕಾರಣಕ್ಕೆ ಟೀಮ್ ಇಂಡಿಯಾ ಮಾರ್ಚ್ 4ರಂದು ಸೆಮಿಫೈನಲ್ ಅನ್ನು ಆಡಲಿದೆ. ಬಟ್ ಎದುರಾಳಿ ಯಾರು ಅನ್ನೋದು ಕನ್ಫರ್ಮ್ ಆಗಿಲ್ಲ. ಇನ್ನು ಬಿ ಗುಂಪಿನಲ್ಲಿ ಇನ್ನೂ ಕೂಡ ನಾಕ್ಔಟ್ ಟೀಮ್ಗಳು ಫೈನಲ್ ಆಗಿಲ್ಲ. ಹಾಗೆ ಮಾರ್ಚ್ 2ರಂದು ನಡೆಯಲಿರುವಂತಹ ಕೊನೆಯ ಲೀಗ್ ಪಂದ್ಯದಲ್ಲಿ ಭಾರತದ ವಿರುದ್ಧ ನ್ಯೂಜಿಲೆಂಡ್ ಗೆದ್ರು ಕೂಡ ಅಥವಾ ಸೋತ್ರು ಕೂಡ 2ನೇ ಸೆಮಿಫೈನಲ್ನಲ್ಲಿ ಕಣಕ್ಕಿಳಿಯಲಿದೆ. ಈ ಪಂದ್ಯ ಮಾರ್ಚ್ 5ರಂದು ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಅಂದ್ರೆ ಇಲ್ಲಿ ಮಾರ್ಚ್ 4ಕ್ಕೆ ಭಾರತ ಪಂದ್ಯ ಹಾಗೆ ಮಾರ್ಚ್ 5ಕ್ಕೆ ನ್ಯೂಜಿಲೆಂಡ್ ಸೆಮೀಸ್ ಮ್ಯಾಚ್ ಫಿಕ್ಸ್ ಮಾಡಲಾಗಿದೆ. ಭಾರತ ಏನಾದರೂ ಫೈನಲ್ ಅನ್ನು ಪ್ರವೇಶ ಪಡೆದ್ರೆ ಅಂತಿಮ ಪಂದ್ಯ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲೇ ನಡೆಯಲಿದೆ. ಭಾರತ ಫಿನಾಲೆ ತಲುಪಿಲ್ಲ ಅಂದ್ರೆ ಮಾತ್ರ ಪಾಕ್ನ ಗಡ್ಡಾಫಿ ಕ್ರೀಡಾಂಗಣದಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಮ್ಯಾಚ್ ಇರುತ್ತೆ. ಒಟ್ನಲ್ಲಿ ಈ ಟೂರ್ನಿ ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗವನ್ನೇ ಮಾಡಿದೆ. ಹಾಲಿ ಚಾಂಪಿಯನ್ ಆಗಿದ್ದಂಥ ತಂಡ 29 ವರ್ಷಗಳ ಬಳಿಕ ಐಸಿಸಿ ಟೂರ್ನಿಯನ್ನ ಆಯೋಜನೆ ಮಾಡಿ ಒಂದೂ ಪಂದ್ಯವನ್ನ ಗೆಲ್ಲದೆ ಟೂರ್ನಿ ಆರಂಭವಾದ 4 ದಿನಕ್ಕೆ ಹೊರಬಿದ್ದಿದೆ. ಮತ್ತೊಂದು ಕಡೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ನಾಕ್ಔಟ್ ಕ್ರಿಕೆಟ್ ಅನ್ನ ಕನ್ಫರ್ಮ್ ಮಾಡ್ಕೊಂಡಿವೆ. ಬಿ ಟೀಮ್ ನಲ್ಲಿ ಫೈನಲ್ ಆಗಬೇಕಿದೆ ಅಷ್ಟೇ. ಸೆಮೀಸ್ ಫೈಟ್ಗೂ ಮುನ್ನ ಮಾರ್ಚ್ 2ರಂದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. 2ಕ್ಕೆ 2 ಪಂದ್ಯಗಳನ್ನ ಗೆದ್ದಿರುವಂತ ಈ ಟೀಮ್ಗಳ ಫೈಟ್ ಜಿದ್ದಾಜಿದ್ದಿನಿಂದ ನಡೆಯೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಸೊ ನಿಮ್ಮ ಪ್ರಕಾರ ಭಾರತ ನ್ಯೂಜಿಲೆಂಡ್ ತಂಡವನ್ನು ಕೂಡ ಮಣಿಸುತ್ತಾ ಸೆಮಿಫೈನಲ್ ನಲ್ಲಿ ಭಾರತಕ್ಕೆ ಯಾರು ಎದುರಾಳಿ ಆಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.